ನೀವು ಮಾಸ್ಟರ್ ಡಿಗ್ರಿನೇ ಮಾಡಿರ್ರಿ, ನೀವು ಪ್ರೊಫೆಸರ್ ಆಗಿರ್ರಿ, ಪ್ರತಿಷ್ಠಿತ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ನಿಮ್ ಕೈಲಿ ಆನ್ ಮಾಡಕ್ಕಾಗಲ್ಲ. ಒಪ್ಕೋತೀರಾ? 2 ತಲೆಮಾರು ಕೆಲಸ ಮಾಡುತ್ತೆ, ನಿಮ್ ಕಾಲಕ್ಕಲ್ಲ, ನಿಮ್ ಮಕ್ಕಳ ಕಾಲಕ್ಕೂ ಕೆಲಸ ಮಾಡುತ್ತೆ. ಬ್ರಾಂಡೆಡ್ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ಏನ್ ಇಲ್ವೋ ಅದು ಇದ್ರಲ್ಲಿ ಇರುತ್ತೆ. ಈಗ ದೇಶಿ ವಾಷಿಂಗ್ ಮಿಷಿನ್ ಬೇಕಾಗೈತೆ, ಇದ್ರಲ್ಲಿ ಫ್ಯೂಚರ್ ಏನೈತೆ, ಇದು ಯಾವ ತರ ಬಳಕೆ ಬರ್ತದೆ, ಎಷ್ಟು ಉಪಯೋಗ ಐತೆ ನಮ್ ತಗೊಂಡ್ರೆ ಈಗ ನಾವು ಹಾಕಿರೋ ದುಡ್ಡಿಗೆ ಎಷ್ಟು ಉಪಯೋಗ ಬರುತ್ತೆ ನಮ್ಗೆ ಇದರಲ್ಲಿ? ಇದು ಬಹಳ ಸಂತೋಷ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೀವು ಮಾರ್ಕೆಟ್ ಅಲ್ಲಿ ನೀವು ನೋಡ್ತಾ ಇರ್ತೀರಿ, ಹಲವಾರು ಕಂಪ್ನಿಗಳ ವೈವಿಧ್ಯಮಯವಾದ ಒಂದು ವಾಷಿಂಗ್ ಮಿಷಿನ್ಗಳು ನೋಡ್ತಾ ಇದ್ರಿ. ಈ ಬ್ರಾಂಡೆಡ್ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ಏನ್ ಇಲ್ವೋ ಅದು ಇದರಲ್ಲಿ ಇರುತ್ತೆ. ದೇಶೀಯ ವಾಷಿಂಗ್ ಮಿಷಿನ್ ಏನು ತಗೋಬೇಕು, ಏನಕ್ಕೆ ದೇಶೀಯ ವಾಷಿಂಗ್ ಮಿಷಿನ್ ತಗೋಬೇಕು ಅಂದ್ರೆ ಮೊಟ್ಟ ಮೊದಲನೇದು ತೋಳ್ಪಟ್ಟಿ ಕೊಳ್ಪಟ್ಟಿ ಉಜ್ಜಂಗಿಲ್ಲ, ಮನೆ ಮೇಲೆ ಓವರ್ ಟ್ಯಾಂಕ್ ಬೇಕಾಗಿಲ್ಲ, ಆಮೇಲೆ ಎಲ್ಲಿ ಬೇಕೋ ಈಜಿ ಕ್ಯಾರಿ ಮಾಡಬಹುದು, ಆಮೇಲೆ ಕರೆಂಟ್ ಇಲ್ಲ ಆದ್ರೂ ಕೂಡ ರನ್ ಆಗುತ್ತೆ. ಸರ್ UPS ರನ್ ಆಗುತ್ತೆ, UPS ಅಲ್ಲಿ ಕರೆಂಟ್ ಇಲ್ಲ ಅಂದ್ರೆ UPS ರನ್ ಆಗುತ್ತೆ. ಆಮೇಲೆ ಅದಕ್ಕೆ ಓವರ್ ಟ್ಯಾಂಕ್ ಬೇಕು, UPS ಅಲ್ಲೂ ರನ್ ಆಯ್ತದೆ. ಯಾವುದೇ ಪ್ರತಿಷ್ಠಿತ ಕಂಪ್ನಿ ವಾಷಿಂಗ್ ಮಿಷಿನ್ ಇನ್ನೊಂದು ಮನೆ ಮೇಲೆ ಓವರ್ ಟ್ಯಾಂಕ್ ಬೇಕಾಗುತ್ತೆ, ಇದಕ್ಕೆ ಅದ್ರ ಅವಶ್ಯಕತೆ ಇಲ್ಲ. ಆಮೇಲೆ ಕರೆಂಟ್ ಬಿಲ್ ತುಂಬಾ ಕಡಿಮೆ, ಒಂದು 50 ರೂಪಾಯಿ ಮ್ಯಾಕ್ಸಿಮಮ್ 50 ರೂಪಾಯಿ ನೀವು ಕಾಣಬಹುದು. ಪ್ರತಿಷ್ಠಿತ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ಬಿಟ್ಟು ದೇಶಿ ವಾಷಿಂಗ್ ಮಿಷಿನ್ ಏನಕ್ಕೆ ತಗೋಬೇಕು ಅಂತಕ್ಕಂಥ 35 ಕಾರಣ ಕೊಡ್ಬೋದು. ಅದರಲ್ಲಿ ಹೆಡ್ಲೈನ್ಸ್ ಇದು. ಓಕೆ, ಬೇಗ ಟೈಮ್ ಸೇವ್ ಆಗುತ್ತೆ, ಆಮೇಲೆ ಸ್ಥಳ ಸೇವ್ ಆಗುತ್ತೆ, ಆಮೇಲೆ ನಿಮ್ಗೆ ನೀರ್ ಸೇವ್ ಆಗುತ್ತೆ, ವಾಟರ್ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಸ್ಪೇಸ್ ಸೇವ್ ಆಗುತ್ತೆ, ಜೊತೆಗೆ ಎಲ್ಲದಕ್ಕಿಂತಾಗಿ ನಿಮ್ಗೆ ಎಕಾನಮಿ ಸೇವ್ ಆಗುತ್ತೆ. ಕಡಿಮೆ ಹಣದಲ್ಲಿ ಒಳ್ಳೆ ಗುಣಮಟ್ಟದ ಒಂದು ವಾಷಿಂಗ್ ಮಿಷಿನ್ ಬೇಕು ಅಂತಂದ್ರೆ ಅದು ದೇಶಿ ವಾಷಿಂಗ್ ಮಿಷಿನ್ ಮಾತ್ರ. ಇದಲ್ಲೇನು ತೋಳ್ಪಟ್ಟಿ ಅದೆಲ್ಲ ಇಲ್ಲ ಸರ್, ತೋಳ್ಪಟ್ಟಿ ಕೊಳ್ಪಟ್ಟಿ ಏನು ಉಜ್ಜಂಗಿಲ್ಲ, ಏನ್ ಅವಶ್ಯಕತೆ ಇಲ್ಲ. ಆಮೇಲೆ ಕೇವಲ 10 ಮಿನಿಟ್ಸ್, ಕೇವಲ 10 ನಿಮಿಷದಲ್ಲಿ ಸರ್ ಇದ್ರಲ್ಲಿ ಬಂದು 10 kg ಕೆಪಾಸಿಟಿ. 10 ನಿಮಿಷದಲ್ಲಿ ಎಷ್ಟು ಏಕಕಾಲದಲ್ಲಿ 4 ಮಂದಿ ಬಟನ್ ಒಂದೇ ಸರ್ ಹಾಕೊಬಹುದು. 10 ನಿಮಿಷದಲ್ಲಿ ಆಗುತ್ತೆ. 10 ನಿಮಿಷ ಕ್ಲಿಯರ್ ಆಗುತ್ತೆ. ಮ್ಯಾಕ್ಸಿಮಮ್ 15 ನಿಮಿಷ ಇದೆ, ನಾವು ರೆಕಮೆಂಡ್ ಮಾಡೋದು 10 ನಿಮಿಷ ಮಾತ್ರ ಉಪಯೋಗಿಸಿ. ಓಕೆ, ಆ ಥರ. ಸರಿ ಸರ್ ಇದು ವಾಷಿಂಗ್ ಮಿಷಿನ್ 2 ತಲೆಮಾರು ಕೆಲಸ ಮಾಡುತ್ತೆ, ನಿಮ್ ಕಾಲಕ್ಕಲ್ಲ, ನಿಮ್ ಮಕ್ಕಳ ಕಾಲಕ್ಕೂ ಕೆಲಸ ಮಾಡುತ್ತೆ. 15 ವರ್ಷ ಬಾಡಿ ವಾರಂಟಿ ಕೊಟ್ಟಿರ್ತೀವಿ. ಸ್ಟೈನ್ಲೆಸ್ ಸ್ಟೀಲ್ 304 ಸ್ಟೈನ್ಲೆಸ್ ಸ್ಟೀಲ್, ಒಳಗಡೆ ಕಾಪರ್ ಮೋಟರ್ನೇ ಹಾಕಿರ್ತೀವಿ, ಅಲ್ಯೂಮಿನಿಯಂ ಮೋಟರ್ ಅಲ್ಲ. ಹಾಗಾಗಿ ತುಂಬಾ ಲಾಂಗ್ ಲೈಫ್ ಇರುತ್ತೆ. ನಿಮ್ ಕಾಲಕ್ಕಲ್ಲ, ನಿಮ್ ಮಕ್ಕಳ ಕಾಲಕ್ಕೂ ಕೆಲಸ ಮಾಡುತ್ತೆ. ಯಾವ ತರ ವರ್ಕ್ ಮಾಡೋದು ಈ ಹೊಸರು ಒಂದ್ ಕಡೆ ನಮ್ಗೆ ಗೊತ್ತಾಗಲ್ಲ. ಈಗ ನಮ್ಮ ತಾಯಿ ಎಲ್ಲ ವಯಸ್ಸಾದವ್ರ ಪಾಪ, ಅವ್ರು ಸ್ವಿಚ್ ಹಾಕ್ಬೇಕು ಅಂದ್ರೆ ಎದುರ್ಕತಾರೆ. ಒಳ್ಳೆ ಒಂದು ಕರೆಂಟ್ ಅಂದ್ರೆ ಆತರ ಭಯ ಇರ್ತದೆ ನೋಡಿ. ಇವ್ರಿಗೆ ಯಾವುದೇ ಪ್ರತಿಷ್ಠಿತ ಕಂಪ್ನಿ ವಾಷಿಂಗ್ ಮಿಷಿನ್ ತಗೊಂಡು ನೀವು ಮಾಸ್ಟರ್ ಡಿಗ್ರಿನೇ ಮಾಡಿರ್ರಿ, ನೀವು ಪ್ರೊಫೆಸರ್ ಆಗಿರ್ರಿ, ಪ್ರತಿಷ್ಠಿತ ಕಂಪ್ನಿ ವಾಷಿಂಗ್ ಮಿಷಿನ್ಗಳು ನಿಮ್ ಕೈಲಿ ಆನ್ ಮಾಡಕ್ಕಾಗಲ್ಲ. ಒಪ್ಕೋತೀರಾ? ಹೌದು. ಆದ್ರೆ ದೇಶಿ ವಾಷಿಂಗ್ ಮಿಷಿನ್ಗೆ ಒಬ್ಬ ಅನ್ಎಜುಕೇಟೆಡ್, ಒಬ್ಬ ಅವಿದ್ಯಾವಂತ, ಏನೂ ಗೊತ್ತಿಲ್ಲ ಅಂತವ್ರು ಕೂಡ ಇದನ್ನ ಆನ್ ಮಾಡಬಹುದು. ಇದರಲ್ಲಿ ಯಾವುದೇ ತರ ಡಿಜಿಟಲ್ ಇಲ್ಲ, ಬಹಳ ಈಸಿ ಆಗಿರುತ್ತೆ. ಇದು ಎಂತ ಅವಿದ್ಯಾವಂತರು ಕೂಡ ಇದನ್ನ ಆನ್ ಮಾಡಬಹುದು. ನಿಮಗೆ ಕರೆಂಟ್ ಹೊಡೆಯೋದು, ಶೇಕ್ ಆಗೋದು, ಆ ತರದ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸರ್ ಈಗ 10 ನಿಮಿಷಗಳ ಸೆಟ್ಟಿಂಗ್ ನಿಲ್ಸ್ಕೋಬೋದಲ್ಲಿ ಸರ್. ವಾಷಿಂಗ್ ಮಿಷಿನ್ ಅಲ್ಲಿ ನೀವು ದೇಶಿ ವಾಷಿಂಗ್ ಮಿಷಿನ್ ಅಲ್ಲಿ ನೀವು ಏನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಲ್ಲ. ದೇಶಿ ವಾಷಿಂಗ್ ಮಿಷಿನ್ ಏನ್ ಮಾಡಬಾರ್ದು ಅದನ್ನ ಹೇಳ್ತೀನಿ. ಏನ್ ಮಾಡಬಾರ್ದು, ಒಂದು ಕೆಲಸ ಮಾಡಬಾರ್ದು ನೋಡಿ. ಈಗ ರೆಡ್ ಬಿರ್ಡ್ ಇದೆಯಲ್ಲ, ಇದನ್ನ ಬಲ್ಕ್ ಮಾತ್ರ ತಿರುಗಬೇಕು. ತಿರುಗಿಸಿ 15 ನಿಮಿಷ ತಿರುಗಿಸಿ ಏನಾಗಲ್ಲ, ಬಟ್ ಹಿಂದಕ್ಕೆ ಮಾತ್ರ ತಿರುಗಿಸಬಾರ್ದು. ಕಂಟಿನ್ಯೂ ಮುಂದಕ್ಕೆ ಹೋಗ್ಬೇಕು, ಅದೇ ವಾಪಸ್ ಬರುತ್ತೆ. ಮುಂದೆ ತಿರುಗಿಸಿ ಹೋಗುತ್ತೆ, ಹಿಂದಕ್ಕೆ ನಾವು ಮ್ಯಾನ್ಯುವಲ್ ತಿರುಗಿಸಬಾರ್ದು. ಓನ್ಲಿ ಕ್ಲಾಕ್ ವೈಸ್ ಮಾತ್ರ ರನ್ ಮಾಡಬೇಕು, ಆಂಟಿ ಕ್ಲಾಕ್ ವೈಸ್ ತಿರುಗಿಸಬಾರ್ದು ಅಷ್ಟೇ. ಅದೇ ಬರುತ್ತೆ ವಾಪಸ್ಸು, ಆಟೋಮೆಟಿಕ್ ಅದೇ ಬಂದು ನಿಲ್ಲುತ್ತೆ. ಈಗ ನೋಡ್ರಿ, ಇವಾಗ ನಿಲ್ಸಿದವಲ್ವಾ, ಅದೇ ಬಂದು ನಿಲ್ಲುತ್ತೆ, ನೋಡ್ಕೊಳ್ಳಿ. ಅದೊಂದು ಕೆಲಸ ಮಾಡಿಲ್ಲ ಅಂದ್ರೆ ಅದು ನಿಲ್ಲುತ್ತೆ, ಕರೆಕ್ಟ್ ಆಗಿ 15 ನಿಮಿಷ ವಾಪಸ್ ಬಂದು ನಿಲ್ಲುತ್ತೆ. ಅದು ಬಿಟ್ರೆ ಇದು ಯಾವ ಕಾರಣಕ್ಕೂ ಹಾಳಾಗುವಂತ ಸಮಸ್ಯೆನೇ ಆಯ್ತು. ಈಗ ಒಂದು ನಮ್ಮಲ್ಲಿ UPS ಇರಲ್ಲ, ಕರೆಂಟ್ ಹೊಟ್ಟೋಯ್ತು,
ಕರೆಂಟ್ UPS ರನ್ ಆಗುತ್ತೆ. ಇಲ್ಲ UPS ಇಲ್ಲ ಅಂದ್ರೆ ಬ್ಯಾಟ್ರಿ ಇಟ್ಕೊಬೇಕು. ಅಲ್ಲಲ್ಲ ಏನಾಗುತ್ತೆ ಅಂತ ನಾನು ಕೇಳ್ತೀನಿ. ಏನು ಆಗಲ್ಲ, ಅದೇ ಆಫ್ ಆಗುತ್ತೆ. ಆಟೋಮೆಟಿಕ್ ಆಫ್ ಮಾಡಕ್ಕಿಲ್ಲ, ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಓಕೆ, ಇದು ಆಫ್ ಮಾಡಂಗಿಲ್ಲ. ಸರಿ ಸರ್, ಓಕೆನಾ? ಬೇರೆ ಏನಾರ ಡೌಟ್ಸ್ ಇದೆಯಾ? ಅಲ್ಲ, ಇದು ಮಾಮೂಲಿ ಸರ್ಪು ಯಾವ ಸಿಗ್ತವೆ ಒಂದು ಅರ್ಧ kg 1 kg ಅಂತ ಹಾಕೊಂಡು ಆ ಥರ ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ, ಆ ಥರ ಬಟ್ಟೆ ಒಗಿತಾ ಇರ್ತೀವಿ. ಆ ಥರ ಇದಕ್ಕಾಗತ್ತಾ ಅಂತ? ಖಂಡಿತ ಆಗುತ್ತೆ. ಆದ್ರೆ ನಾವು ನಮ್ಮ ದೇಸಿ ಪ್ರಾಡಕ್ಟ್ ಕಡೆಯಿಂದ ನಮ್ದೇ ಆದ ಒಂದು ಡಿಟರ್ಜೆಂಟ್ ಲಿಕ್ವಿಡ್ ಅನ್ನ ಕೊಡ್ತಾ ಇದೀವಿ. ಆದಷ್ಟು ಕೂಡ ನಿಮಗೆ ಗೊತ್ತು, ಹೆಣ್ಣು ಮಕ್ಕಳುಗಳಿಗೆ ಈ ಪೌಡರ್ಗಳನ್ನ ಉಪಯೋಗಿಸಿದಾಗ ಅವ್ರ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆ ಗುಣಮಟ್ಟದ ಒಂದು ಒಳ್ಳೆ ರಿಸಲ್ಟ್ ಬರ್ತಕ್ಕಂಥ ಒಂದು ಡಿಟರ್ಜೆಂಟ್ ಲಿಕ್ವಿಡ್ ನಾವೇ ಕೊಡ್ತೀವಿ. ಇದನ್ನ ಜೊತೆನಲ್ಲಿ ಕಳಿಸ್ಕೊಡ್ತೀವಿ. ಇದನ್ನೇ ಉಪಯೋಗಿಸಿ ಅಂತ ನಾವು ಅಡ್ವೈಸ್ ಮಾಡ್ತೀವಿ ಸರ್. ಇದು ಎಷ್ಟು ಸರ್ 5 ಲೀಟರ್ ಕ್ಯಾನ್ಗೆ? ಇದು 5 ಲೀಟರ್ ಬಂದು 1200 rupees. 1200. ಎಷ್ಟು ಬಟ್ಟೆ ಹೋಗಿಬೋದು? ಎಷ್ಟು ಇದರಲ್ಲಿ ಸ್ವಲ್ಪ ಹೆಚ್ಚು ನೀವು 4 months ಆಗುತ್ತೆ. 4 ರಿಂದ 5 ಮಂದಿ ಇರ್ತಕ್ಕಂಥ ಒಂದು ಮನೆಗೆ ನಾವು ಕೊಡ್ತಕ್ಕಂಥ ಡಿಟರ್ಜೆಂಟ್ ಲಿಕ್ವಿಡ್ 4 ತಿಂಗಳಾಗುತ್ತೆ. ಅಥವಾ 2 or 3 ಮೆಂಬರ್ ಇದ್ರೆ 5 ತಿಂಗಳಾಗುತ್ತೆ. ನೀವು 4 ತಿಂಗಳು ಒಂದು ಕಡೆ 4 ತಿಂಗಳು ನೋ ಪ್ರಾಬ್ಲಮ್. 4 ತಿಂಗಳು ನೋ ಪ್ರಾಬ್ಲಮ್. ಓಕೆ ಸರ್. ಅಲ್ಲಿ ಖಾಲಿ ಆಗ್ಬಿಟ್ರೆ ನಾವು ಅಕಸ್ಮಾತ್ ಖಾಲಿ ಆದಾಗ ಇದೇ ತರ ಫೋನ್ ಮಾಡಿ ಆದ್ರೆ ಈಗ ಆಯ್ತು, ಏನೋ ಒಂದು ಅತ್ತಾಚರಿ ಮದುವೆ ಆ ತರ ಬಳಸಿ ಅನಿವಾರ್ಯತೆ ಇದ್ದಾಗ ನೀವು ಲೋಕಲ್ ಸಿಗ್ತಕ್ಕಂಥ ಹಾಕೊಬಹುದು. ಇಲ್ಲಾಂದ್ರೆ ಫೋನ್ ಮಾಡಿ ಹೇಳಿದ್ರೆ, ನಿಮ್ಮಲ್ಲಿ ಖಾಲಿ ಆದಾಗ ನಮ್ಗೆ ಫೋನ್ ಮಾಡಿ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ನಿಮಗೆ ಹಳೆ ಕಸ್ಟಮರ್ ಆದ್ರಿಂದ, ಈಗ ಆಲ್ರೆಡಿ ನಮ್ಮ ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇರಲ್ಲ. ರಾಜ್ಯದೊಳಗಡೆ ನೀವು ಎಲ್ಲೇ ಬೇಕಾದ್ರೂ ನೀವು ಅಡ್ರೆಸ್ ಕೊಡಿ, ಕೊರಿಯರ್ ಕಳಿಸ್ಕೊಡ್ತೀವಿ. ಓಕೆ ಸರ್, ಓಕೆನಾ? ಚೆನ್ನಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ಪ್ರಾಡಕ್ಟ್ ಸೂಪರ್. ದೇಸಿ ಪ್ರಾಡಕ್ಟ್ ಸೂಪರ್. ದೇಸಿ ವಾಷಿಂಗ್ ಮಿಷನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್. ದೇಸಿ ಪ್ರಾಡಕ್ಟ್ ಸೂಪರ್. ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ಆಗಿದೆ. ಸೂಪರ್.